ಆತ್ಮೀಯ ಬಂದಿರಿ ನಮ್ಮೆಲ್ಲರಿಗೂ ನಮಸ್ಕಾರ. ಈ ಜಗತ್ತು ಇನ್ನು ಮುಂದಕ್ಕೆ ಹಲವಾರು ಪರಿವರ್ತನೆಗಳಾಗುತ್ತೆ. ಇದನ್ನು ತಾವೆಲ್ಲರೂ ಕಣ್ಮುಂದೆ ಕಾಣುತ್ತೀರಿ. ಏಕೆಂದರೆ ಪರಮಾತ್ಮನ ಲೀಲೆಗಳು ಮಹಾಭಾರತ ರಾಮಾಯಣದಲ್ಲಿ ನೀವು ಕೇಳಿರ್ಬೋದು. ಅದೇ ಈಗ ಕಣ್ಮುಂದೆಯೇ ನೀವೆಲ್ಲ ಇದನ್ನು ನೋಡ್ಬೋದು. ಅದು ಯಾಕೆಂದರೆ ಮಾನವನ ಜನ್ಮ ಹೇಗೆಂದರೆ ಮಾನವ ಮೂಲೆ ಮಾಮಿಸ ಮಡಿಕೆ, ಮಾನವ ಮೂಲೆ ಮಾಮಿಸ ಮಡಿಕೆ, ಇದರಲ್ಲಿ ಏನಿದೆ ತಾತ್ಪರ್ಯವಾದ ಅಡಿಗೆ. ಮಾನವ ಮೂಲೆ ಮಾಮಿಸ ಮಡಿಕೆ, ಜೀವನ ಎಂಬ ಸಕರದಲ್ಲಿ, ಜೀವನ ಎಂಬ ಸಕರದಲ್ಲಿ ಶ್ರೇಷ್ಠವಾದರು ಕೆಲವರೇ. ಜೀವನ ಎಂಬ ಸಕರದಲ್ಲಿ ಶ್ರೇಷ್ಠವಾದರು ಕೆಲವರೇ. ಆಗಿನ ಕಾಲದಲ್ಲಿ ಕೃಷ್ಣರು ಹುಟ್ಟಿದ್ದಾರೆ, ಈಗಿನ ಕಾಲದಲ್ಲಿ ಶ್ರೀಮಾನ್ ಮೋದಿಜಿ ಹುಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಮಹಾಭಾರತದಲ್ಲಿ ಕೃಷ್ಣನು ಹುಟ್ಟಿದಾಗೆ, ಈಗಿನ ಕಾಲದಲ್ಲಿ ಕಣ್ಮುಂದೆ ಶ್ರೀ ಮೋದಿಜಿ ಹುಟ್ಟಿದ್ದಾರೆ. ಅವರಿಗೂ ಇವರಿಗೂ ವ್ಯತ್ಯಾಸ ಗೊತ್ತಿಲ್ಲದ ಜನರು, ಅವರಿಗೂ ಇವರಿಗೂ ವ್ಯತ್ಯಾಸ ತಿಳಿಯದ ಜನರು. ಮೂಳೆಯಿಲ್ಲ ನಾಲ್ಗೆಯಿಂದ ಮಾತಾಡಿ ತನ್ನನ್ನೇ ತಾನು ಹಾಳು ಮಾಡಿಕೊಳ್ಳುತ್ತಾರೆ. ಮೂಳೆಯಿಲ್ಲ ನಾಲ್ಗೆಯಿಂದ ಮಾತಾಡಿ ತನ್ನನ್ನೇ ತಾನು ಹಾಳು ಮಾಡಿಕೊಳ್ಳುತ್ತಾರೆ. ಮಾನವ ಮೂಲೆ ಮಾಮಿಸ ಮಡಿಕೆ, ಇದರಲ್ಲಿ ಏನಿದೆ ಅದ್ಭುತ ಕೊಡುಗೆ, ಇದರಲ್ಲಿ ಏನಿದೆ ಅದ್ಭುತ ಕೊಡುಗೆ. ಒಡೆದೋಗುವ ಮಡಿಕೆಯೇ ನಿಜವೆಂದು ಮಾತಾಡುವ ಮನುಷ್ಯರು. ಒಡೆದೋಗುವ ಮಡಿಕೆಯೇ ನಿಜವೆಂದು ಮಾತಾಡುವ ಮನುಷ್ಯರು. ಅವು ಬೂದಿನ ಸುಟ್ಟಿದರೆ, ಕಡ್ಡಿನ ಸುಟ್ಟಿದ ಮರವನ್ನು ಸುಟ್ಟಿದರೆ ಇಜ್ಜಿಲಾಗುವಲ್ಲ. ಬೂದಿನ ಸುಟ್ಟಿದರೆ ಏನಾಗುವಲ್ಲ, ಮರಕಡ್ಡಿನ ಸುಟ್ಟಿದರೆ ಇಜ್ಜಿಲಾಗುವಲ್ಲ. ಮನುಷ್ಯನ ಕೂದಲನ್ನು ಸುಟ್ಟಿದರೆ ಏನಾಗುವಲ್ಲ. ಹಾಗೆ ಕೆಲ ಮನುಷ್ಯರು ಬಾಡಿ ಬದುಕುವರು, ಹಾಗೆ ಕೆಲ ಮಾನವರು ಬಾಡಿ ಬದುಕುವರು. ಪ್ರಪಂಚದ ರೀತಿಯಲ್ಲವೋ ಮಾನವ ಮೂಲೆ ಮಾಮಿಸ ಮಡಿಗೆ, ಇದು ಯಾವಾಗಲೂ ಒಡೆದೋಗುವ ಅಡಿಗೆ. ಮಾನವ ಮೂಲೆ ಮಾಮಿಸ ಮಡಿಗೆ. ಮೋದಿಜಿ ಅಂತ ಕೊಡುಗೆ, ಮೋದಿಜಿ ಅಂತ ಕೊಡುಗೆ. ನಮ್ಮ ಭಾರತಕ್ಕೆ ಒಂದು
ಎಮ್ಮೆಯಂತ ನಮ್ಮ ಭಾರತಕ್ಕೆ ಒಂದು ಎಮ್ಮೆಯಂತ ಚಂದ್ರ ಸೂರ್ಯನಂತ ನಕ್ಷತ್ರಗಳಾದ ಕೊಡುಗೆ ನಮ್ಮ ಭಾರತಕ್ಕೆ ಸೂರ್ಯಚಂದ್ರ ನಕ್ಷತ್ರಗಳಂತ ಕೊಡುಗೆ. ಇದನ್ನು ತಿಳಿಯದೆ ನಾಲ್ಗೆಗಿಲ್ಲ ಮೂಳೆ ನಾಲ್ಗೆ ಎಲ್ಲಿ ಮೂಳೆ ಇಲ್ಲ ನಾಲ್ಗೆಯಾಗಬೇಕಾದರೂ ಮಾತಾಡಬಲ್ಲೆ ಮೂಳೆನಲ್ಲಿ ನಾಲ್ಗೆ ನಾಲ್ಗೆನಲ್ಲಿ ಮೂಳೆ ಇಲ್ಲ ನಾಲ್ಗೆ ಯಾಗಬೇಕಾದರೂ ಮಾತಾಡಬಲ್ಲೆ. ಮಾನವನ ಬಗ್ಗೆ ಮಾನವನೇ ಬುದ್ಧಿಯಿಂದ ಚಿಂತನೆ ಮಾಡಿ ಮಾತಾಡಿದರೆ ಅವನು ಮಾನವನ ಬೆಲೆಯೂ ತಿಳಿಬೋದು. ಮರವನ್ನು ಸುಟ್ಟಿದರೆ ಜಿಗಿಲಾಗಬಲ್ಲ ಮರ ಕೂದಲನ್ನು ಸುಟ್ಟಿದರೆ ಏನಾಗಬಲ್ಲ ಎಂದು ತಿಳಿಯರಿ. ಎಷ್ಟೊಂದು ವರ್ಷಗಳಂದಲೇ ಭಾರತ ಒಂದು ಶ್ರೇಷ್ಠ ಎಂದು ನಾವೆಲ್ಲರೂ ಹೆಮ್ಮೆ ಪಡೆಯುವ ವಿಷಯ. ಎಷ್ಟೊಂದು ವರ್ಷಗಳಂದರೆ ಭಾರತ ಶ್ರೇಷ್ಠವೆಂಬುದು ನಾವೆಲ್ಲರೂ ತಿಳಿದಿರುವ ವಿಷಯ. ನಮ್ಮಲ್ಲಿರುವ ಒಂದೊಂದು ದೇವಾಲಯಗಳು ಇಂದಿನ ಕಾಲ ಸೈಂಟಿಸ್ಟ್ಗಳು ಮಾಡೋಕ್ಕೆ ಸಾಧ್ಯವಿಲ್ಲ. ಒಂದರಿಂದ ಶೂನ್ಯದಿಂದ 9 ತನಕ ಕಂಡುಹಿಡಿದವರು ನಮ್ಮ ಭಾರತೀಯರೇ ಎಂದು ಬೇರೆಯವರು ಇಲ್ಲವೇ ಇಲ್ಲ. ಶೂನ್ಯದಿಂದ 9 ತನಕ ಕಂಡುಹಿಡಿದವರು ನಮ್ಮ ಭಾರತೀಯರೇ ಎಂದು ಬೇರೆಯವರು ಕಂಡುಹಿಡಿದೇ ಇಲ್ಲ. ಇದಕ್ಕೆ ನೀವು ಕಾರಣ ಏನೆಂದರೆ ಎಷ್ಟೊಂದು ದೇವಾಲಯಗಳಲ್ಲಿ ನವಗ್ರಹಗಳು ಇಟ್ಟು ನಮ್ಮ ಭಾರತೀಯರು ಪೂಜೆ ಮಾಡುವುದು ನಿಮಗೆಲ್ಲ ಗೊತ್ತಿಲ್ಲವ. ಹಂಗೆ ಇರುವಾಗ 9 ಗ್ರಹಗಳು ಬಂದಿರುವುದು ನಮ್ಮಲ್ಲೇ ಎಲ್ಲವ. ನಮ್ಮಂಥವರು ಏನೆಂದರೆ ನಮ್ಮನ್ನು ನಾವೇ ತುಳಿದುಕೊಂಡು ನಾವು ಬೇರೆಯವರಿಗೆ ನಮ್ಮನೆ ನಾವು ತುಳಿದು ಬೇರೆಯವರು ಉದ್ಧಾರ ಮಾಡಕ್ಕೆ ಬಿಡುವ ಜನರು ನಾವು. ನಮ್ಮವರು ನಾವು ಬದುಕಬೇಕು ಭಾವನೆಯಿಂದ ನಮ್ಮವರು ಬದುಕಲಿ ಎಂದು ಸಂತೋಷ ಪಡುವ ಮನೋಭಾವನೆ ಇಲ್ಲದವರು ನಾವು. ನಮ್ಮಲ್ಲಿರುವ ಅಮೂಲ್ಯವಾದ ಶಕ್ತಿ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಎಂದು ತಿಳಿಯರಿ. ಅಷ್ಟೊಂದು ಮಹಾಶಕ್ತಿ ಭಾರತದಲ್ಲಿ ಅಡಗಿದೆ. ಇನ್ನೂ ಕೆಲವಾರು ವರ್ಷಗಳಾದರೆ ಭಾರತದತ್ತ ಮಗುತ್ತುವ ಪ್ರಪಂಚಕ್ಕೆ ಗೊತ್ತಾಗುತ್ತದೆ. ಅದರಿಂದ ಜನರನ್ನು ಉಳಿಸಿರಿ. ಜನರಾಗ ಬಾಳಕ್ಕೆ ಕಲಿಯರಿ. ಜನರನ್ನು ಉಳಿಸಿರಿ. ಜನರಾಗೆ ಬಾಳಕ್ಕೆ ಕಲಿಯರಿ. ನಿಮ್ಮನ್ನು ನೀವೇ ಮಾತಾಡಿ ನಿಮ್ಮ ಮರ್ಯಾದೆಯನ್ನು ಕಳ್ಕೊಂಬೇಡಿ. ಸಿಕ್ಕಿರುವಾದಷ್ಟವನ್ನು ಸಂತೋಷವಾಗಿ ಉಪಯೋಗ ಮಾಡಿರಿ. ಕೊಚ್ಚೆ ಮೇಲೆ ಕಲ್ಲಾರಿಕ್ಕಿ
ಮೇಲೆಲ್ಲ ಚೆಲ್ಲುವುದಾಗೆ ಇಚ್ಛೆಯಿಲ್ಲ ಮಾತು ಮಾತಾಡಿ, ಯಾಕೆ ನಿಮ್ಮ ಜೀವನವನ್ನು ನೀವೇ ಹಾಳು ಮಾಡಿಕೊಳ್ಳುತ್ತೀರಾ? ಅದರಿಂದ ಮಾನವನಿಗೆ ಮಾನವ ಮರ್ಯಾದೆ ಕೊಡಕ್ಕೆ ಕಲಿಯರಿ. ಮಾನವನಿಗೆ ಮಾನವ ಮರ್ಯಾದೆ ಕೊಡಕ್ಕೆ ಕಲಿಯರಿ. ಒಡೆದೋಗುವ ಮಡಿಕೆ ಬಗ್ಗೆ ಒಂದು ದಿನವಾದ ನೀವು, ಒಡೆದೋಗುವ ಮಡಿಕೆ ನೀವು ಒಂದು ದಿನವಾದ ನೀವು ನಿಮ್ಮ ಬಗ್ಗೆ ನೆನೆಸಿ ನೋಡಿರಿ. ಶಾಶ್ವತವಿಲ್ಲದ ಶರೀರ, ಶಾಶ್ವತವಿಲ್ಲದ ಶರೀರ, ನಿಮ್ಮ ಸಾಧನೆಯಿಂದ ಜಗತ್ತನ್ನು ಬೆಳೆಸಿರಿ. ಶಾಶ್ವತವಿಲ್ಲದ ಶರೀರದಿಂದ ನೀವು ಈ ಜಗತ್ತನ್ನು ಬೆಳೆಸೋಕ್ಕೆ ಉಳಿಸೋಕ್ಕೆ ಕಲಿಯರಿ. ಅದನ್ನು ಬಿಟ್ಟು ಹಾಳು ಮಾಡೋಕ್ಕೆ ತಿಳಿಯೋಕ್ಕೆ ಹೋಗಬೇಡರಿ. ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ಶಿರಸಾರ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.